ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ಕಳೆದು ಹೋದ ಮೊಬೈಲ್ ವಾಪಸ್ ಸಿಕ್ಕ ಖುಷಿ. ಸಿಇಐಆರ್ ಪೋರ್ಟಲ್ ಸಹಾಯದಿಂದ ಪತ್ತೆ, ವಿತರಣೆ ಮಾಡಿದ ಎಸ್ಪಿ ಮಿಥುನ್ ಕುಮಾರ್. ಅರಣ್ಯ ಸಚಿವರ ಆದೇಶದ ವಿರುದ್ಧ ಬೀದಿಗಿಳಿದ ಅನ್ನದಾತ. ಜಾನುವಾರು ಹಿಡಿದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ. ಕಾಡಿಗೆ ಬಿಡಬೇಡಿ ಎಂದ ಸಚಿವರ ವಿರುದ್ಧ ಸಾಗರದಲ್ಲಿ ಆಕ್ರೋಶ. ಹಿಂದೂ ಮುಸ್ಲಿಮರಿಂದ ನಾಗರ ಆರಾಧನೆ. ಉರುಗನಹಳ್ಳಿಯಲ್ಲಿ ಭಾವೈಕ್ಯತೆಯಿಂದ ಪಂಚಮಿ ಆಚರಣೆ. ಇಷ್ಟಾರ್ಥ ಸಿದ್ಧಿಗಾಗಿ ಕಾಳಿಂಗೇಶ್ವರ ಮತ್ತು ದರ್ಗಾಗೆ ಪ್ರಾರ್ಥನೆ. ಕಳೆದು ಹೋದ ಮೊಬೈಲ್ ವಾಪಸ್ ಸಿಕ್ಕ ಖುಷಿ. ಸಿಇಐಆರ್ ಪೋರ್ಟಲ್ ಸಹಾಯದಿಂದ ಪತ್ತೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಬಸ್ ಸ್ಟ್ಯಾಂಡ್ ನಲ್ಲಿ ಕಳೆದುಕೊಂಡು, ಆಸ್ಪತ್ರೆಗೆ ಹೋದಾಗ ಕಳೆದುಕೊಂಡು, ವಾಕ್ ಮಾಡುವಾಗ ಮೊಬೈಲ್ ಕಿತ್ಕೊಂಡು ಹೋದ್ರು. ಹೀಗೆ ಕಳೆದುಕೊಂಡವರ ಮುಖದಲ್ಲಿ ಈ ದಿನ ಖುಷಿ ಇತ್ತು. ಯಾಕಂದ್ರೆ ಶಿವಮೊಗ್ಗ ಪೊಲೀಸರು ಕಳೆದುಕೊಂಡವರಿಗೆ ವಾಪಸ್ ಮೊಬೈಲ್ ಕೊಟ್ಟರು. ಕಳೆದುಕೊಂಡ ತಕ್ಷಣ ದೂರು ನೀಡಿದ್ರೆ ಸೂಕ್ತ ಕ್ರಮ ಕೈಗೊಂಡು ಪೊಲೀಸರು ನಿಮ್ಮ ಮೊಬೈಲ್ ವಾಪಸ್ ಕೊಡಿಸ್ತಾರೆ. ಈ ದಿನ ಎಸ್ಪಿ ಮಿಥುನ್ ಕುಮಾರ್ ಅವರು 110 ಮೊಬೈಲ್ಗಳನ್ನ ವಿತರಣೆ ಮಾಡಿದ್ರು. ಈ ವೇಳೆ ಜೋಪಾನವಾಗಿ ಇಟ್ಕೊಳ್ಳಿ ಎಂದು ಸಲಹೆ ನೀಡಿದ್ರು. ಅಲ್ಲಿಂದ ಕೊಟ್ಟಿದ್ದಾರೆ. ಕೆಲವೊಬ್ಬರು ಬಸ್ ಸ್ಟ್ಯಾಂಡಲ್ಲಿ ಕಳ್ಕೊಂಡಿದ್ದಾರೆ, ಕೆಲವೊಬ್ಬರು ಮನೆಯಲ್ಲಿ ಕಳ್ಕೊಂಡಿದ್ದಾರೆ, ಕೆಲವೊಬ್ಬರು ಯಾವುದೋ ಆಸ್ಪತ್ರೆಗೆ ಹೋದಾಗ ಕಳ್ಕೊಂಡಿದ್ದಾರೆ, ಕಾರಲ್ಲಿಟ್ಟು ಕಳ್ಕೊಂಡಿದ್ದಾರೆ. ವಿವಿಧ ರೀತಿಯಲ್ಲಿ ಮೊಬೈಲ್ಗಳನ್ನ ಕಳ್ಕೊಂಡಿದ್ದಾರೆ. ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ ನಾವು ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಬೈ ಚಾನ್ಸ್ ಏನಾದರೂ ಮೊಬೈಲ್ ಯಾರೋ ಕತ್ಕೊಂಡೋದ್ರು ಅಥವಾ ಮೊಬೈಲ್ನ ಎಲ್ಲೋ ನೀವೇ ಕಳ್ಕೊಂಡ್ರಿ, ಎಲ್ಲೋ ಬಿಟ್ರಿ ಅಥವಾ ರೋಡ್ನಲ್ಲಿ ಬಿದ್ದೋಯ್ತು, ಈ ರೀತಿ ಏನಾದ್ರು ಆಯಿತು ಅಂತಂದರೆ ಇಮಿಡಿಯೇಟ್ಲಿ KSP ಅಪ್ಲಿಕೇಶನ್ನ ಲಾಸ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದರಲ್ಲಿ ನಿಮ್ಮ ಮೊಬೈಲ್ದು ಡೀಟೇಲ್ಸ್ ಹಾಕಿ, ನಿಮ್ಮ ಮೊಬೈಲು ಮತ್ತು ನಿಮ್ಮ ಫೋನ್ ನಂಬರು. ಸಾಕಷ್ಟು ಜನಕ್ಕೆ IMEI ನಂದು ನಂಬರ್ ಬೇಕಿತ್ತು ಅನ್ನೋ ಲೆಕ್ಕಕ್ಕೆ ಅವರು ಕೇಳ್ತಾರೆ. IMEI ಇಲ್ಲಾದರೂ ಕೂಡ ಫೋನ್ ನಂಬರ್ ನೀವು ಯಾವ್ದು ಯೂಸ್ ಮಾಡ್ತಿದ್ರಿ ಅದು ಗೊತ್ತಿದ್ರೆ ನೀವು IMEIನೂ ಕೂಡ ಜನ್ರೇಟ್ ಮಾಡ್ಕೋಬಹುದು. ಅದನ್ನು ತಗೊಂಡು, ಅಂದರೆ ಅದರಲ್ಲೊಂದು ರಿಸೀಟ್ನ ತಗೊಂಡು CEIR ಅಂತ ಒಂದು ಪೋರ್ಟಲ್ ಇದೆ, ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ. ಸೊ ಆ ಒಂದು ಪೋರ್ಟಲ್ನಲ್ಲಿ ತಮ್ಮ ಡೀಟೇಲ್ಸ್ನ ತಾವು ಅಪ್ಲೋಡ್ ಮಾಡ್ತು ಅಂತಂದರೆ
ನಿಮ್ಮ ಮೊಬೈಲ್ನ ಯಾರೇ ವ್ಯಕ್ತಿ ನಂತರ ದಿನಗಳಲ್ಲಿ ಇನ್ ಕೇಸ್ ಏನಾದರೂ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಬೇರೆ ಯಾವುದೇ ನಂಬರ್ ಹಾಕ್ಕೊಂಡು ನಮ್ಮ ಪೊಲೀಸ್ ಇಲಾಖೆಗೆ ಕನ್ಸರ್ನ್ ಸೆನ್ಸ್ ಸ್ಟೇಷನ್ ಎಲ್ಲಿರುತ್ತೆ, ಅದು ನೋಡಲ್ ಸ್ಟೇಷನ್ಸ್ ಅಂತ ಇರುತ್ತೆ. ಸೊ ಅವ್ರಿಗೆ ಒಂದು ಅಲರ್ಟ್ ಬರುತ್ತೆ. ಸೊ ಅಲರ್ಟ್ ಬಂದು ಎಲ್ಲಿ ಯೂಸ್ ಮಾಡ್ತಿದ್ದಾರೆ ಅವ್ರ ಲೊಕೇಶನ್ನ ತೊಗೊಂಡು ನಾವು ಹೋಗಿ ಮೊಬೈಲ್ನ ರಿಕವರಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಸುಮಾರು 110 ಮೊಬೈಲ್ ಬೆಲೆ ಸುಮಾರು 16.5 ಲಕ್ಷ. ಸೊ ಕಳೆದ 2-3 ತಿಂಗಳಲ್ಲಿ ಸಾರ್ವಜನಿಕರು ಏನು ಮೊಬೈಲ್ನ ಕಳ್ಕೊಂಡಿದ್ದಾರೆ ಅದನ್ನು ನಮ್ಮ DYSP ಕೃಷ್ಣಮೂರ್ತಿಯವರು ಭಾಳ ಒಳ್ಳೆ ನೇತೃತ್ವನ ವಹಿಸಿದ್ದಾರೆ ಸೆಟ್ ಪೊಲೀಸ್ ಠಾಣೆಗೆ. ಅವರು ಮತ್ತು ಮಂಜುನಾಥ್ ಇನ್ಸ್ಪೆಕ್ಟ್ರು ಮತ್ತು ಅವರ ತಂಡ ಪತ್ತೆ ಮಾಡಿ ಕೊಟ್ಟಿದೆ ಸಾರ್ವಜನಿಕರಿಗೆ. ಇವತ್ತು ಅವ್ರಿಗೆ ಹಸ್ತಾಂತರ ಕೂಡ ನಾವು ಮಾಡ್ತಾಯಿದ್ದೀವಿ. ಇನ್ಮೇಲಾದರೂ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ, ಎಲ್ಲೋ ಕಳೆದೇ ಇರೋ ಹಾಗೆ ನೋಡ್ಕೊಳ್ಳಿ. ತುಂಬ ಕಷ್ಟಪಟ್ಟು ನಮ್ಮ ಇಲಾಖೆಯ ಅಧಿಕಾರಿಗಳು ಎಲ್ಲ ಕಷ್ಟಪಟ್ಟು ಹುಡುಕ್ಬಿಟ್ಟು ಕೊಟ್ಟಿದ್ದಾರೆ. ತಾವು ಕೂಡ ಜೋಪಾನವಾಗಿ ನೋಡಿಕೊಂಡ್ರೆ ಅದಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗ್ತದೆ. ಮೊಬೈಲ್ ಕಳೆದುಕೊಂಡವರ ಮೊಗದಲ್ಲಿ ಈ ದಿನ ಸಂತೋಷ ಮನೆ ಮಾಡಿತ್ತು. ಕೆಲವರಂತೂ ಮೊಬೈಲ್ ವಾಪಸ್ ಸಿಗೋದಿಲ್ವೇನೋ ಅಂತ ಆಸೆಯನ್ನೇ ಬಿಟ್ಟಿದ್ರು. ಹಾಗಾದ್ರೆ ಮೊಬೈಲ್ ವಾಪಸ್ ಪಡೆದುಕೊಂಡವರು ಏನಂದ್ರು ಅಂತ ನೋಡೋಣ ಬನ್ನಿ. ಸೊ ನಾನು ಬೆಂಗಳೂರಿಗೆ ಒಂದು ಪ್ರಾಕ್ಟೀಸ್ ವಿಚಾರವಾಗಿ ಹೋಗಿದ್ದೆ. ಸೊ ಅಲ್ಲಿಂದ ರಿಟರ್ನ್ ಆಗಬೇಕಾದ್ರೆ ನೈಟ್ ಒಂದು 12 ಗಂಟೆ ಇರ್ಬೋದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ರೀಚ್ ಆಗೋಕ್ಕೆ. ಇವಾಗ ಹೊಸ ಬಸ್ ಬಂದಿದೆಯಲ್ಲ ಅಶ್ವಮೇಧ ಬಸ್ಸಲ್ಲಿ ಇವಾಗ ಚಾರ್ಜ್ ಆಗೋಕ್ಕೆ ಒಂದು ಪಿನ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನಾನು ಏನು ಮಾಡಿದೆ, ಕನೆಕ್ಟ್ರ್ ಹಾಕಿ ಪಿನ್ನಲ್ಲಿ ಚಾರ್ಜಿಗೆ ಹಾಕ್ಬಿಟ್ಟು ಏನು ಮಾಡಿದೆ, 12 ಗಂಟೆ ನೈಟ್ ಅಂದಾಗ ನಿದ್ದೆ ಬಂದೇ ಬರುತ್ತೆ. ಸೊ ಮಲಗಿಬಿಟ್ಟಿದ್ದೆ. ಎದ್ದು ನೋಡಬೇಕಾದ್ರೆ ಮೊಬೈಲು ಕಳೆದೋಗ್ಬಿಟ್ಟಿತ್ತು. ಬಸ್ಸಿಂದ ಕರೆಕ್ಟಾಗಿ ಎಲ್ಲ ಇಳಿದ ಮೇಲೆ ನನ್ನನ್ನು ಕಂಡಕ್ಟ್ರ್ ಎಪ್ಸಿದ್ರು. ಅದೇ ಪ್ರಾಬ್ಲಮ್ ಆಗಿದ್ದು. ಮೊಬೈಲ್ ತೊಗೊಂಡೋಗ್ಬಿಟ್ಟಿದ್ರು. ಬ್ಲೂಟೂತ್ ಕನೆಕ್ಟ್ ಇತ್ತು, ಅಲ್ಲೇ ಸುತ್ತಮುತ್ತನೇ ಇದ್ದರು. ಬಟ್ ಮೊಬೈಲ್ ರಿಂಗ್ ಆದ್ರೂ ಅವರು ಸೈಲೆಂಟ್ ಮಾಡ್ತಾಯಿದ್ರು. ಸೊ ಅದರಿಂದ ನನಗೆ ಸಿಗಲಿಲ್ಲ. ಸೊ ಈ ಥರ ಕಳೆದೋಗಿದ್ದು ನಾನು 3 ಡೇಸಲ್ಲಿ ಕಂಪ್ಲೇಂಟ್ ಕೊಟ್ಟೆ. ನಂದು ಜನವರಿ 31ನೇ ತಾರೀಕು ಕಳೆದೋಗಿದ್ದು. ಸೊ ಅಲ್ಲಿ 1ನೇ ತಾರೀಕೆ 2ನೇ ತಾರೀಕೇನೋ ನಾನು ಕಂಪ್ಲೇಂಟ್ ಕೊಟ್ಟೆ. ಸೊ ಆವಾಗ ಒಂದು 3 to 4 ಮಂತ್ಸು ಟೈಮ್ ಕೊಡಿ, ಖಂಡಿತವಾಗ್ಲೂ ಸಿಗತ್ತೆ ಫೋನು ಅಂತ ಹೇಳಿದರು. ಎಲ್ಲ ಬ್ಲಾಕ್ ಮಾಡಿಸಿ ಇದು ಮಾಡಿಸಿದ್ದು. ಬಟ್ ಹೋಪ್ ಇರಲಿಲ್ಲ. ಈ ಥರ ಒಂದು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಆಗ್ತಾ ಇದೆ ನಮಗೆ. ನಮ್ಮ ಶಿವಮೊಗ್ಗದಲ್ಲಿ ಈ ಥರ ಇಷ್ಟು ಮೊಬೈಲ್ ಸಿಕ್ಕಿದೆ, ಇಷ್ಟು ಚೆನ್ನಾಗಿ ನಮ್ಮ ಪೊಲೀಸು ಸಿಬ್ಬಂದಿಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ತುಂಬಾ ಖುಷಿ ಆಯಿತು ನನಗೆ. ತುಂಬ ಸಂತೋಷ ಆಗಿದೆ. ಯಾರು ಮೋದಿಜಿ ಇದಕ್ಕೆ ಬಂದಾಗ ಎಲೆಕ್ಷನ್ ಟೈಮಲ್ಲಿ ಬಂದ ಮೋದಿಜಿ ನೋಡೋಕೆ ಹೋದಾಗ ಅಲ್ಲಮ್ಮ ಪ್ರಭು ಸ್ಟೇಡಿಯಂ ಮತ್ತು ಹಳೆ ಜೈಲ್ ಹತ್ರ ಕಳೆದೋಗಿತ್ತು. ಪೊಲೀಸರು ಹುಡುಕೊಟ್ಟಾರೆ, ಧನ್ಯವಾದಗಳು. ನಾವು ವಿನೋಬ್ ನಗರದಲ್ಲಿ ಕೊಟ್ಟಿದ್ವಿ. ಆನ್ಲೈನಲ್ಲಿ ಇದು ಮೊಬೈಲಲ್ಲಿ ಇದು ಕಂಪ್ಲೇಂಟ್ ಮಾಡಿದ್ದೆ. ಅಲ್ಲಿ ರೆಸ್ಪಾನ್ಸು ಚೆನ್ನಾಗಿ ಮಾಡಿದ್ರು ವಿನೋಬ್ ನಗರ ಪೊಲೀಸ್ ಸ್ಟೇಷನವರು. ಈಗ ಒಂದು ವರ್ಷ ಆಯಿತು, ಹುಡುಕೊಟ್ಟಾರೆ. ತುಂಬ ಧನ್ಯವಾದಗಳು, ಖುಷಿ ಇದೆ. HPC ಟ್ಯಾಕೀಸ್ ಹತ್ರ ನನ್ನೊಂದು ಮೊಬೈಲ್ ಕಳ್ತನವಾಗಿರುತ್ತದೆ. ಅದೇ ಕ್ಷಣದಲ್ಲಿ ನಾನು ಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತೀನಿ. ಮೊಬೈಲ್ ಕಳ್ತನ ಆಗಿ 1 ವರ್ಷ ಆಗೈತೆ. ಭಾಳ ದುಃಖದಲ್ಲಿದ್ದೆ. ಆದರೆ ನಿನ್ನೆ ದಿವಸ ನಮ್ಮ ಶಿವಮೊಗ್ಗ ನಗರದ ಜಯನಗರ ಪೊಲೀಸ್ ಸ್ಟೇಷನಿಂದ ಒಂದು ಕರೆ ಬರುತ್ತೆ, ನಿಮ್ಮ ಮೊಬೈಲ್ ಸಿಕ್ಕಿದೆ ಅಂತೇಳಿ. ಸಿಮ್ಸ್ ಪೊಲೀಸ್ ಠಾಣೆಯಿಂದ ಅವಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ಯಾಕಂದರೆ ನಾನೊಬ್ಬ ಆಟೋ ಚಾಲಕ. ಈ ಮೊಬೈಲ್ ತೊಗೊಂಡಾಗ ನನಗೆ ಎಷ್ಟು ಕಷ್ಟಪಟ್ಟು ತೊಗೊಂಡಿರ್ತೀವಿ ಅಂತ ನನಗೆ ಗೊತ್ತಿರುತ್ತೆ. ಅದೇ ರೀತಿ ಒಂದು ಫೋನ್ ಬಂದಾಗ ಹಿಂಗೆ ಮೊಬೈಲ್ ಸಿಕ್ಕಿದೆ ಅಂತ ಹೇಳಿ ಅಷ್ಟು ಖುಷಿಯಾಗಿದೆ. ಶಿವಮೊಗ್ಗ ನಗರದ ಎಲ್ಲ ಪೊಲೀಸ್ನವರಿಗೂ ನಾನು ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಭಾಳ ಕಷ್ಟಪಟ್ಟು ಒಂದು ಮೊಬೈಲ್ ತೊಗೊಂಡಿರ್ತೀವಿ, ಅದು ಕಳೆದೋದಾಗ ಎಷ್ಟು ದುಃಖ ಆಗುತ್ತೆ ಅಂಥೇಳಿ ಅದು ತೊಗೊಂಡವ್ರಿಗೆ ಗೊತ್ತಿರುತ್ತೆ. ಎಲ್ಲ ಪೊಲೀಸ್ನವರಿಗೆ ನಾನು ಶಿವಮೊಗ್ಗ ನಗರ ಪೊಲೀಸ್ನವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊಬೈಲ್ ನಂದು ಸಿಕ್ಕಿದೆ, ಈಗ ನನಗೆ ಹಸ್ತಾಂತರ ಮಾಡಿದ್ದಾರೆ. ಆ ಮೊಬೈಲ್ ತೊಗೊಂಡು ನಾನು ಭಾಳ ಖುಷಿಯಾಗಿದ್ದೀನಿ. ಎಲ್ಲ ಪೊಲೀಸ್ನವ್ರಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. HPC ಬೆಂಗಳೂರು ಪೊಲೀಸರು ಭರ್ಜರಿ ಭೇಟಿಯನ್ನೇ ಆಡಿದ್ದಾರೆ. ಬರೋಬ್ಬರಿ 53 ಕೆಜಿ ಗಾಂಜಾ ವಶಪಡಿಸಿಕೊಂಡು 6 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಪಾರ್ಸಲ್ ಮೂಲಕ ಸರಬರಾಜು ಮಾಡ್ತಿದ್ರು ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ. ಈ ಕುರಿತು ತನಿಖೆ ನಡೀತಾ ಇದೆ. ಕಾಟನ್ ಪೇಟೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಎಂದು ಅವರು ತಿಳಿಸಿದರು. ಇದು ಒಂದು ಗಾಂಜಾದು ಕೇಸ್ ನಾವು ಹಿಡಿದಿದ್ದೀವಿ. ಗಾಂಜಾ ಟೋಟಲ್ ವೇಟ್ ಅದು ಅಂದಾಜು 53.5 kg ಇದೆ.
ಆದರೆ ಇದು ಭಾಳ ಯುನೀಕ್ ಒಂದು ಮೋಡಸ್ ಅಂದರೆ ಆಂಧ್ರದಿಂದ ಬ್ಯಾಂಗ್ಳೂರ್ಗೆ ಬರ್ತಿದ್ದು, ಬ್ಯಾಂಗ್ಳೂರಿಂದ ಡೆಲ್ಲಿಗೆ. ಸೊ ಒಂದು ಡೀಟೇಲ್ ಆಗಿ ಕಾರ್ಗೋ ಅಂದರೆ ನಮ್ಮ ಕೊರಿಯರ್ ಮುಖಾಂತರ, ಪಾರ್ಸಲ್ಸ್ ಮುಖಾಂತರ ಇದು ಮೂವ್ಮೆಂಟ್ ಆಗಿದೆ ಅಂತ ನಮಗೆ ಮಾಹಿತಿ ಸದ್ಯಕ್ಕೆ ಬಂದಿದೆ. ಇದು ಪಾರ್ಸಲ್ ಸಿಕ್ಕಿದ ಮೇಲೆ ನಾವು ಸ್ವಲ್ಪ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ. ಅವರು ಇದರಲ್ಲಿ ಟೋಟಲ್ 6 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ 2 ಬಿಹಾರದವರು, 2 ಜಾರ್ಖಂಡ್ದವರು, ಒಬ್ಬ ರಾಜಸ್ಥಾನದವರು, ಒಬ್ಬ ಒಡಿಶಾದವರು, ಟೋಟಲ್ ಸೇರಿ 6 ಜನ. ಇವರೆಲ್ಲ ಮುಂಬೈ, ಬ್ಯಾಂಗ್ಳೂರ್, ಡೆಲ್ಲಿ ಮತ್ತು ಬಿಹಾರ್ ಅಲ್ಲಿಂದ ಆಪರೇಟ್ ಮಾಡ್ತಾಯಿದ್ರು. ಇದು ಭಾಳ ಒಂದು 7-8 ತಿಂಗಳಿಂದ ನಡೀತಾ ಇದೆ ಅಂತ ನಮಗೆ ಮಾಹಿತಿ ಬಂತು. ಇದರ ಬಗ್ಗೆ ಡೀಟೇಲ್ ಇನ್ವೆಸ್ಟಿಗೇಷನ್ ಇನ್ನೂ ಬಾಕಿ ಇದೆ. ಯಾಕೆಂದರೆ ಈಗ ಸದ್ಯಕ್ಕೆ 6 ಜನ ಯಾರು ಸಿಕ್ಕಿದ್ದಾರೆ ಅವರು ಬೇರೆ ಬೇರೆ ಅವ್ರಿಗೆ ನಾವು ಕಸ್ಟಡಿ ತೊಗೊಂಡು ಇಂಟರ್ಗ್ರೇಟ್ ಮಾಡ್ತೀವಿ. ನಾವು ಮೇನ್ ಕಿಂಗ್ ಪಿನ್ ಯಾರು ನಮ್ಮ ಪೊಲೀಸ್ಗೆ ಬಿಹಾರದಿಂದ ಅವ್ರು ಕರ್ಕೊಂಡು ಬಂದಿರೋ ಅವರು ಟ್ರಾನ್ಸಿಟ್ ವಾರೆಂಟ್ ಮೇಲೆ, ಅವರು ಇದಕ್ಕೆ ಮಾಸ್ಟರ್ ಮೈಂಡ್. ಅವರು ಇಂಟರ್ನ್ ಬೇರೆ ಬೇರೆ ಹಂತದಲ್ಲಿ ಅವ್ರ ಕಾರ್ಗೋ ಅಲ್ಲಿ ಯಾವ ರೀತಿ ಪಾರ್ಸಲ್ ಮೂವ್ ಆಗ್ತದೆ, GST ಬಿಲ್ಸ್ದು ಮಿಸ್ಯೂಸ್ ಮಾಡಿ, ಫೇಕ್ GST ಬಿಲ್ಸ್ ಕ್ರಿಯೇಟ್ ಮಾಡಿ, ಮತ್ತು ಪಾರ್ಸಲ್ಸ್ದು ಏನು ಐಡೆಂಟಿಟಿ ಅದು ಇದು ಮಾಡಿ ಕನ್ಸೀಲ್ ಮಾಡಿ ಎಲ್ಲ ಮಾಡಿದ್ದಾರೆ ಅವರು. ನಮ್ಮ ಪೊಲೀಸ್ ಅವರು ಡೆಲ್ಲಿ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣ, ಜಾರ್ಖಂಡ್ ಮತ್ತು NCB ಜೊತೆಗೆ ಇನ್ಫಾರ್ಮೇಷನ್ ಶೇರ್ ಮಾಡಿ ಇದು ಇನ್ನು ಮುಂದಕ್ಕೆ ಇದು ನೆಟ್ವರ್ಕ್ ಬ್ರೇಕ್ ಮಾಡಬೇಕು ಅಂತ ನಾವು ಹಲವಾರು ಪ್ರಯತ್ನ ನಾವು ಮಾಡಬೇಕಾಗಿತ್ತು, ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಕೆಲವು ಪ್ರಯತ್ನ ನಡೀತಾ ಇದೆ. ಸೊ ಇದು 1 ಪಾರ್ಸಲ್ ನಮಗೆ ಸಿಕ್ಕಿದೆ. ಬಟ್ ನಮ್ಮ ಕೆಲವು ಮಾಹಿತಿ ಪ್ರಕಾರ ಇದು 7-8 ತಿಂಗಳಿಂದ ಈ ನೆಟ್ವರ್ಕ್ ಅವರು ಮಾಡ್ತಾ ಇದ್ರು. ಸೊ ಇನ್ನು ಇದರ ಬಗ್ಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಆಗಬೇಕು. ಇದು ಒಳ್ಳೆ ಕೆಲಸ ನಮ್ಮ ಕಾಟನ್ಪೇಟ್ ಪೊಲೀಸ್ ಸ್ಟೇಷನ್ ಮಾಡಿದ್ರು. ಬನ್ನಿ. ಕಾಡಿಗೆ ಜಾನುವಾರುಗಳನ್ನು ಬಿಡಬೇಡಿ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶ ಹೊರಡಿಸಿದ್ದಾರೆ. ಇದುವೇ ರಾಜ್ಯದಲ್ಲಿ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಅದರಲ್ಲೂ ಕಾಡಂಚಿನ ಜನರು ಆದೇಶಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಸಾಗರ ಪಟ್ಟಣದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಜಾನುವಾರುಗಳ ಸಮೇತ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರದ ಆದೇಶಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿದರು. ಒಂದು ವಿಷಯ ಕೊಟ್ಟಂಗೆ ಆ ಕಾಯ್ದೆ ಪಾಲನೆ ಮಾಡಿದ್ರೆ ಗೋವಿಗೆ ವಿಷಯ ಕೊಟ್ಟಂಗೆ ನಾನು ಈ ಮೂಲಕ ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ರೈತರಿಗೆ ಬೆನ್ನೆಲುಬಾಗಿ ನಿಲ್ಬೇಕಾದಂತ ಸರ್ಕಾರಗಳು ರೈತರ ಮೂಲ ಗೋವು, ಗೊಬ್ಬರಕ್ಕೂ ಆಗುತ್ತೆ, ಹಾಡಿಗೂ ಆಗುತ್ತೆ, ಮೊಸರಿಗೂ ಆಗುತ್ತೆ, ಔಷಧಿಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ ಗೋವು. ಅಂತ ಒಂದು ಗೋವಿನ ಆಹಾರವನ್ನೇ ಕಟ್ ಮಾಡ್ತಕ್ಕಂಥ ಒಂದು ಅವೈಜ್ಞಾನಿಕ ತೀರ್ಪನ್ನ ಅಥವಾ ಅವೈಜ್ಞಾನಿಕ ಕಾಯ್ದೆಯನ್ನು ನೀವು ಮಾಡ್ತೀರಿ ಅಂತಂದ್ರೆ ನಿಮಗೆ ಯಾವುದೇ ಜ್ಞಾನ ಇಲ್ಲ ಅಂತ ನಾವು ಭಾವಿಸ್ತೇವೆ. ನಿಮಗೆ ರೈತರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ, ಗೋವಿನ ಬಗ್ಗೆ ಕಾಳಜಿ ಇದ್ರೆ, ಅಥವಾ ಕೃಷಿ ಬಗ್ಗೆ ಕಾಳಜಿ ಇದ್ರೆ ನೀವು ಈ ಸರ್ಕ್ಯುಲರ್ನಾಗಲಿ ಅದು ಆದೇಶವನ್ನ ಕೂಡಲೇ ಹಿಂಪಡಿಬೇಕು ಅಂತೇಳಿ ನನ್ನ ಸಾಗರದ ರೈತ ಸಂಘದ ಮಿತ್ರರ ಪರವಾಗಿ ಹಾಗೂ ನಾನೊಬ್ಬ ಕೃಷಿಕನಾಗಿ ನಮ್ಮನೆಯಲ್ಲೂ ದಯವಿಟ್ಟು ನಮ್ಮ ಆ ವಿಚಾರದಲ್ಲಿ ವಿಶ್ವಾಸ ಇದೆ, ನೀವು ಮಾಡಿಕೊಡ್ತೀರಿ ಅಂತ ಹೇಳಿ ಬೆಳಂದೂರು ಭಾಗದ ಯಾರೋ ಅವರ ಜಾನುವಾರುಗಳಿಗೆ ಖಂಡಿತ ನಮಗೆ ಮೇಸಕ್ಕೆ ಸಿಗ್ತಾ ಇಲ್ಲ. ಈ ಸ್ಥಿತಿಯಿಂದ ನಮಗೆ ಮೇಸಗಟ್ಟಲೇಬೇಕು. ನಮಗೆ ಎಲ್ಲಿ ಜಾನುವಾರು ಮೇಯಕ್ಕೆ ಜಾಗ ಇಲ್ಲ. ಬೇರೆ ಕಡೆ ಒಂದ್ ಕಡೆ ಕಾಡಿದೆ, ಅದರಲ್ಲಿ ದಟ್ಟವಾದ ಮರ ಇರೋದ್ರಿಂದ ಅದರಲ್ಲಿ ಮೇಸಕ್ಕೆ ಬರ್ತೀವಿ. ನಮ್ಮ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಮೇಶ್ ಸರ್ ಅವರು ಮುಂದಿನ ಹೋರಾಟದ ರೂಪರೇಷೆಗಳನ್ನು ಇಟ್ಕೊಳ್ಬೇಕು. ಈಶ್ವರ್ ಖಂಡ್ರೆ ಅವರ ಮುಖವಾಡವನ್ನು ಜಾನುವಾರುಗಳಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಬಳಿಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಮೋಹನ್ ಅವರಿಗೆ ಮನವಿ ಸಲ್ಲಿಕೆ ಮಾಡಿದ್ರು. ಕೂಡಲೇ ವಿವಾದಕ್ಕೆ ಕಾರಣವಾಗಿರುವ ಆದೇಶವನ್ನ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘದ ಒಂದಿಗೆ ನಾವೆಲ್ಲ ಸೇರ್ಕೊಂಡು ಒಂದು ತೀರ್ಮಾನವನ್ನು ಮಾಡಲಿದ್ದೇವೆ. ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ, ಸರ್ಕಾರದ ಪ್ರತಿನಿಧಿಗಳು ರೈತರ ಪರವಾಗಿರಬೇಕು. ನೈಸರ್ಗಿಕವಾಗಿ ಇರ್ತಕ್ಕಂಥ ಯಾವುದೇ ವ್ಯವಸ್ಥೆಯನ್ನು ಹಾಳು ಮಾಡಬಾರದು. ಹಾಗೂ ಎಲ್ಲೂ ಕೂಡ ರೈತರಿಂದ
ಸಂಬಂಧಪಟ್ಟದಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಇತ್ತು. ಅದ್ರ ವಿಚಾರವಾಗಿ ನಮ್ಮ ವಿಷಯ ಏನಿದೆ ನಮ್ಮ ಕಡೆಯಿಂದ ನಮಗೆ ಮಾಹಿತಿ ಬೇಕು. ನಾವು ಯಾವುದೇ ರೀತಿ ನಮ್ಮ ಸಾಗರ ವಿಭಾಗದಲ್ಲಿ ಯಾವುದೇ ರೀತಿ ಒಡೆತಡೆ ಎಲ್ಲರೂ ನಡ್ಕೊಂಡು ಬೆಳೆಸಿದರೆ ಮಾತ್ರ ಬಿಟ್ಟರೆ ನಾವೆಲ್ಲೂ ಜಾನುವಾರುಗಳನ್ನು ಮಾಡಿದ್ದ ಅಂತ ಯಾರಿಗೂ ಹೇಳಿಲ್ಲ. ಎಲ್ಲೂ ಇಲ್ಲಿವರೆಗೂ ಅಂಥ ಘಟನೆಗಳು ಅದು ನಮ್ಮ ಸರ್ಕಾರದಲ್ಲಿ ಯಾವುದೇ ಅದೇ ನಾನು ಏನಂತೆ ಆ ಪ್ರಕಾರ ಕೆಲಸ ಮಾಡ್ತಾರೆ. ದಯವಿಟ್ಟು ಜನರನ್ನ ದಿಕ್ ತಪ್ಪಿಸ್ಬಿಟ್ರೆ ನಮ್ಮ ರೇಣುಕಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದುವೇ ಡಿ ಬಾಸ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಕೆಲ ಅಭಿಮಾನಿಗಳು ಅಶ್ಲೀಲ ಸಂದೇಶ ಕಳುಹಿಸಿ ಬೆದರಿಕೆ ಕೂಡ ಹಾಕಿದ್ದಾರೆ. ಈ ಕುರಿತು ಪೊಲೀಸರಿಗೆ ದೂರು ನೀಡಲಾಗಿದೆ. ಇದೀಗ ನಟ ಶಿವರಾಜ್ ಕುಮಾರ್ ರಮ್ಯಾಗೆ ಬೆಂಬಲ ಸೂಚಿಸಿದ್ದಾರೆ. ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ. ಅದನ್ನು ನಾವು ಸಹಿಸಬಾರದು. ಮಹಿಳೆಯರನ್ನು ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ. ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ. ಅದನ್ನು ತಮ್ಮ ಏಳಿಗೆಗಾಗಿ ಬಳಸಬೇಕೇ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ, ಅಸೂಯೆಯನ್ನ ಬಿತ್ತಲು ಬಳಸಬಾರದು. ನಿಮ್ಮ ನಿಲುವು ಸರಿಯಿದೆ ರಮ್ಯಾ, ನಿಮ್ಮ ಜೊತೆ ನಾವು ಸದಾ ನಿಲ್ತೇವೆ ಎಂದು ನಟ ಶಿವರಾಜ್ ಕುಮಾರ್ ಹಾಗೂ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಬೆಂಗಳೂರಿನ ಯಶವಂತಪುರದಿಂದ ಶಿವಮೊಗ್ಗ ಮಾರ್ಗವಾಗಿ ತಾಳಗುಪ್ಪಕ್ಕೆ ವಿಶೇಷ ರೈಲು ಸಂಚಾರ ಮುಂದುವರಿಯಲಿದೆ. ಇದೀಗ ವಾರಕ್ಕೆ ಒಂದು ಬಾರಿ ಓಡುತ್ತಿರುವ ರೈಲು ಆಗಸ್ಟ್ 14 ಮತ್ತು 15ರಂದು ಸಹ ಸಂಚಾರ ನಡೆಸಲಿದೆ. ಈ ಬಗ್ಗೆ ರೈಲ್ವೆ ಇಲಾಖೆ ಮಾಹಿತಿ ನೀಡಿದ್ದು, ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆಯನ್ನು ನಿಭಾಯಿಸಲು ಯಶವಂತಪುರ ಮತ್ತು ತಾಳಗುಪ್ಪ ನಡುವೆ ಪ್ರತಿ ದಿಕ್ಕಿನಲ್ಲಿ ಒಂದು ಟ್ರಿಪ್ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೇವೆಗಳನ್ನು ನಿರ್ವಹಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ.
ರೈಲು ಸಂಖ್ಯೆ 065443 ಯಶವಂತಪುರ ತಾಳಗುಪ್ಪ ವಿಶೇಷ ಎಕ್ಸ್‌ಪ್ರೆಸ್ ರೈಲು ಆಗಸ್ಟ್ 14ರಂದು ರಾತ್ರಿ 10:30 ಗಂಟೆಗೆ ಯಶವಂತಪುರದಿಂದ ಹೊರಟು ಮರುದಿನ ಬೆಳಗಿನ ಜಾವ 4:15 ಗಂಟೆಗೆ ತಾಳಗುಪ್ಪ ತಲುಪಲಿದೆ. ರೈಲು ಸಂಖ್ಯೆ 06544 ತಾಳಗುಪ್ಪ ಯಶವಂತಪುರ ವಿಶೇಷ ಎಕ್ಸ್‌ಪ್ರೆಸ್ ರೈಲು ಆಗಸ್ಟ್ 15, 2025ರಂದು ಬೆಳಗ್ಗೆ 8:15 ಗಂಟೆಗೆ ತಾಳಗುಪ್ಪದಿಂದ ಹೊರಟು ಅಂದೇ ಸಂಜೆ 4:50 ಗಂಟೆಗೆ ಯಶವಂತಪುರ ತಲುಪಲಿದೆ. ಈ ವಿಶೇಷ ರೈಲು 2 ಮಾರ್ಗಗಳಲ್ಲಿ ತುಮಕೂರು, ತಿಪಟೂರು, ಅರಸೀಕೆರೆ, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ ಟೌನ್, ಆನಂದಪುರಂ ಮತ್ತು ಸಾಗರ ಜಂಬಗಾರು ನಿಲ್ದಾಣಗಳಲ್ಲಿ ನಿಲ್ಲಲಿದೆ. ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿಯಾದ ಸಂಸದ ಬಿವೈ ರಾಘವೇಂದ್ರ ಅವರು ವಾರಕ್ಕೊಮ್ಮೆ ಇರುವ ರೈಲು ಸಂಖ್ಯೆ 10215 ಅಥವಾ 10216 ರೈಲನ್ನು ಮೂಕಾಂಬಿಕಾ ಎಕ್ಸ್‌ಪ್ರೆಸ್ ಎಂದು ನಾಮಕರಣ ಮಾಡಿ ದಿನಂಪ್ರತಿ ಸೇವೆ ನೀಡುವಂತೆ ಮನವಿ ಮಾಡಿದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಮೂಕಾಂಬಿಕಾ ರೋಡ್ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಮೂಲ ಸೌಲಭ್ಯ ಅಭಿವೃದ್ಧಿ, ಬೀಜೂರು ರೈಲ್ವೆ ನಿಲ್ದಾಣ ಹಾಗೂ ಸೇನಾಪುರ ರೈಲ್ವೆ ನಿಲ್ದಾಣದಲ್ಲಿ ಪ್ರಾಯೋಗಿಕ ಮೇಮು, ಮತ್ಸ್ಯಗಂಧ ಹಾಗೂ ಪಂಚಗಂಗಾ ಎಕ್ಸ್‌ಪ್ರೆಸ್ ರೈಲು ನಿಲುಗಡೆಗೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸ್ಮಾರಕವಾಗಿ ಕೇಂದ್ರ ಸಚಿವರು ಶೀಘ್ರವಾಗಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಸಂಸದ ಬಿವೈಆರ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹಾಲಲಕ್ಕವಳ್ಳಿ ಸಮೀಪ ಆನೆ ಪ್ರತ್ಯಕ್ಷವಾಗಿ ಸುತ್ತಲಿನ ಗ್ರಾಮದ ಜನರಲ್ಲಿ ಆತಂಕ ಉಂಟು ಮಾಡುವಂತೆ ಮಾಡಿದೆ. ಬೆಳ್ಳಂಬೆಳಗ್ಗೆಯೇ ಆನೆ ತೋಟದಲ್ಲಿ ಕಾಣಿಸಿಕೊಂಡಿದ್ದು ಅನ್ನದಾತರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿದೆ. ಸ್ಥಳೀಯರು ಕಾಡಾನೆಯನ್ನು ಓಡಿಸುವ ಪ್ರಯತ್ನ ಮಾಡಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಯಾವುದಾದರೂ ಅನಾಹುತ ಆಗೋದಕ್ಕೂ ಮುಂಚೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲ ಹೋಗ ಹೋಗ್ತಾ ಇತ್ತು. ಸಾಕು ಈಗ ಹೋಗೋಣ.
ಧರ್ಮಸ್ಥಳದ ಪ್ರಕರಣಗಳ ಕುರಿತು ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಗೊಂದಲಗಳನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಲಿ. ಧರ್ಮಸ್ಥಳದ ಮಂಜುನಾಥ ಬಗ್ಗೆ ಗೌರವ ಇದೆ, ಯಾವುದೇ ಕಾರಣಕ್ಕೂ ಕಡಿಮೆಯಾಗಲ್ಲ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ತನಿಖೆಯಿಂದ ಇರುವ ಗೊಂದಲಗಳು ಬಗೆಹರಿಯಲಿ ಎಂದು ಹೇಳಿದರು. ಧರ್ಮಸ್ಥಳದಲ್ಲಿ ನಡೀತಾ ಇರೋಂಥ SIT ಪ್ರಕರಣ ಇವತ್ತು ನಿನ್ನೆದಲ್ಲ, ಅವರು ಅನೇಕ ವರ್ಷಗಳಿಂದ ನಡೆದಿದೆ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಯಾರು ಕಾಣದ ವ್ಯಕ್ತಿ ಬಂದು ತೋರಿಸ್ತಾ ಇದ್ದಾರೆ, ಜಾಗಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಯಾವುದೇ ಒಂದು ಸ್ಪಷ್ಟವಾದ ತೀರ್ಮಾನ ಆಗಿಲ್ಲ. SIT ಏನು ಅಂತಿಮ ತೀರ್ಮಾನ ಕೊಡುತ್ತೆ, ಅದ್ರ ಮೇಲೆ ಉಳಿದಿದ್ದೆಲ್ಲವೂ ಕೂಡ ನಿಂತಿದೆ. ಆದಷ್ಟು ಬೇಗ ಆ ಒಂದು ಏನು SITನವರು ಇಡೀ ರಾಜ್ಯದ ದೇಶದಲ್ಲಂಥ ಗೊಂದಲ ಏನಿದೆ ಆ ಗೊಂದಲವನ್ನು ಹೋಗಿಸೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಲಿ. ಆದರೆ ಧರ್ಮಸ್ಥಳ ಇಡೀ ಹಿಂದೂ ಸಮಾಜದ ಎಲ್ಲ ಜಾತಿಯವರಿಗೂ ಕೂಡ ಆ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಗೌರವ ಇದೆ. ಅವನು ಬ್ರಾಹ್ಮಣನೋ, ಲಿಂಗಾಯತನೋ, ಹಿಂದುಳಿದವರು, ದಲಿತರೋ ಪ್ರಶ್ನೆ ಇಲ್ಲ. ಆ ಧರ್ಮಸ್ಥಳದ ತೀರ್ಥಕ್ಷೇತ್ರದ ಬಗ್ಗೆ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಆ ದಿಕ್ಕಿನಲ್ಲಿ ಆ ತಾಯಿ ಪ್ರಾರ್ಥನೆ ಮಾಡ್ತಾಳೆ, ನಮಗೆಲ್ಲ ಆಶೀರ್ವಾದ ಮಾಡ್ತಾಳೆ ನಾನು ಭಾವಿಸ್ತೇನೆ. ಧರ್ಮಸ್ಥಳದಲ್ಲಿ ನಡೀತಾ ಇರೋಂಥ SIT ಪ್ರಕರಣ ಇವತ್ತು ನಿನ್ನೆದಲ್ಲ, ಅವರು ಅನೇಕ ವರ್ಷಗಳಿಂದ ನಡೆದಿದೆ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಯಾರು ಕಾಣದ ವ್ಯಕ್ತಿ ಬಂದು ತೋರಿಸ್ತಾ ಇದ್ದಾರೆ, ಜಾಗಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಯಾವುದೇ ಒಂದು ಸ್ಪಷ್ಟವಾದ ತೀರ್ಮಾನ ಆಗಿಲ್ಲ. SIT ಏನು ಅಂತಿಮ ತೀರ್ಮಾನ ಕೊಡುತ್ತೆ, ಅದ್ರ ಮೇಲೆ ಉಳಿದಿದ್ದೆಲ್ಲವೂ ಕೂಡ ನಿಂತಿದೆ. ಆದಷ್ಟು ಬೇಗ ಆ ಒಂದು ಏನು SITನವರು ಇಡೀ ರಾಜ್ಯದ ದೇಶದಲ್ಲಂಥ ಗೊಂದಲ ಏನಿದೆ ಆ ಗೊಂದಲವನ್ನು ಹೋಗಿಸೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಲಿ. ಆದರೆ ಧರ್ಮಸ್ಥಳ ಇಡೀ ಹಿಂದೂ ಸಮಾಜದ ಎಲ್ಲ ಜಾತಿಯವರಿಗೂ ಕೂಡ ಆ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಗೌರವ ಇದೆ. ಅವನು ಬ್ರಾಹ್ಮಣನೋ, ಲಿಂಗಾಯತನೋ, ಹಿಂದುಳಿದವರು, ದಲಿತರೋ ಪ್ರಶ್ನೆ ಇಲ್ಲ. ಆ ಧರ್ಮಸ್ಥಳದ ತೀರ್ಥಕ್ಷೇತ್ರದ ಬಗ್ಗೆ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಆ ದಿಕ್ಕಿನಲ್ಲಿ ಆ ತಾಯಿ ಪ್ರಾರ್ಥನೆ ಮಾಡ್ತಾಳೆ, ನಮಗೆಲ್ಲ ಆಶೀರ್ವಾದ ಮಾಡ್ತಾಳೆ ನಾನು ಭಾವಿಸ್ತೇನೆ. ಬರೋಬ್ಬರಿ 12 ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಖಾಸಗಿ ಬಸ್ ನಿಲ್ದಾಣದ ಸಮೀಪ ನಿರ್ಮಾಣಗೊಂಡಿರುವ ನೂತನ ಕಟ್ಟಡ ಲೋಕಾರ್ಪಣೆ ಮಾಡಬೇಕು. ಅಮೀರ್ ಅಹಮದ್ ವೃತ್ತದಲ್ಲಿ 25 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ 3 ಅಂತಸ್ತಿನ ಬಹುಮಹಡಿ ಪಾರ್ಕಿಂಗ್ ಕಟ್ಟಡ ಲೋಕಾರ್ಪಣೆಯಾದರೂ ಸಾರ್ವಜನಿಕರ ಸೇವೆಗೆ ಲಭ್ಯವಿಲ್ಲ. ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನಿಂದ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು. ಶಿವಮೊಗ್ಗ ನಗರದ BH ರಸ್ತೆಯ ಮತ್ತು ನೆಹರು ರಸ್ತೆಯಲ್ಲಿರ್ತಕ್ಕಂಥ ಅಮೀರ್ ಅಹಮದ್ ವೃತ್ತದಲ್ಲಿಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಹಳೆಯ ತರಕಾರಿ ಮಾರುಕಟ್ಟೆಯನ್ನು ನೆಲಸಮ ಮಾಡಿ ಆ ಜಾಗದಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಹೊಸ ಕಟ್ಟಡವನ್ನು 3 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಆ ನಿರ್ಮಾಣ ಆಗಿ 1 ವರ್ಷ ಕಳೆದಿದೆ. ಆದರೂ ಇಲ್ಲಿವರೆಗೂ ಸ್ಮಾರ್ಟ್ ಸಿಟಿಯಿಂದ ಅಥವಾ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಈ ಕಟ್ಟಡದ ಉದ್ಘಾಟನೆ ಆಗಿಲ್ಲ. ಜೊತೆಯಲ್ಲಿ ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರದ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಒಂದು ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳ ನಿಲುಗಡೆಗೆ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಇಲ್ಲಿವರೆಗೂ ಆ ಕಟ್ಟಡ 2 ಕಟ್ಟಡಗಳ ಉದ್ಘಾಟನೆ ಇಲ್ಲ. ಇದರಿಂದ ಏನಾಗಿದೆ, ಸಾರ್ವಜನಿಕರಿಗೆ ವಾಹನ ನಿಲುಗಡೆಗೆ ದ್ವಿಚಕ್ರ ವಾಹನ ಮತ್ತು 4 ಚಕ್ರ ವಾಹನ ನಿಲುಗಡೆಗೆ ಪಾರ್ಕಿಂಗ್ ಮಾಡಲಿಕ್ಕೆ ತುಂಬ ಅನಾನುಕೂಲವಾಗಿದೆ. ಆದ್ದರಿಂದ ನಾವಿವತ್ತು ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ಟ್ರಸ್ಟಿಯಾದಂಥ ಮಾಯನಗೌಡರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಕೂಡಲೇ ನೀವು ಜಿಲ್ಲಾ ಮಂತ್ರಿಗಳನ್ನು, ಶಾಸಕರುಗಳನ್ನು ಕರೆದು ಈ ಲೋಕಸಭಾ ಸದಸ್ಯರು ಅವೈಲೇಬಲ್ ಇದ್ದರೆ ಕರೆದು ಈ 2 ಕಟ್ಟಡಗಳನ್ನು ಉದ್ಘಾಟನೆ ಮಾಡಿಸ್ಬೇಕು, ಲೋಕಾರ್ಪಣೆಗೊಳಿಸಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಕೊಟ್ಟಿದ್ದೀವಿ. ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಈ ದಿನ ಶಿವಮೊಗ್ಗ ನಗರದ ವ್ಯಾಪ್ತಿಯಲ್ಲಿ ಬೇಕಾದಷ್ಟು 100 ಬಿಲ್ಡಿಂಗ್ಗಳು ನಿರ್ಮಾಣ ಮಾಡಿ ಖಾಲಿ ಬಿದ್ದಿವೆ. ಇನ್ನೂ ಕೂಡ ಅವರು ಯಾರಿಗೂ ಕೂಡ ಸಾರ್ವಜನಿಕರಿಗೆ ಅಲಾಟ್ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಬಹುಶಃ ಇದರಲ್ಲಿ ರಾಜಕೀಯ ತುಂಬಿರ್ಬೋದು. ಈಗಲಾದರೂ
ಮಹಾನಗರ ಪಾಲಿಕೆಯವರು ಮತ್ತು ಈ ಕ್ಷೇತ್ರದ MLA ಅವರು ಮತ್ತು MP ಅವರು ಇವರೆಲ್ಲ ಸೇರಿ ಖಾಲಿ ಇರ್ತಕ್ಕಂಥ ಮಾರ್ಕೆಟ್ ಕಟ್ಟಡ ಮತ್ತು ಮಳಿಗೆಗಳನ್ನು ಹರಾಜು ಹಾಕೋ ಬಗ್ಗೆ ಟೆಂಡರ್ಗಳನ್ನು ಕರಿಬೇಕು ಮತ್ತು ಅವನ್ನು ಕೂಡಲೇ ಸಾರ್ವಜನಿಕರಿಗೆ ವಿಲೇವಾರಿ ಮಾಡಬೇಕು ಅಂತೇಳಿ ಕೂಡ ಹೇಳ್ಕೊಳ್ತೀನಿ. ಅದಲ್ಲದೆ ಪೂರ್ತ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಫುಟ್ಪಾತ್ಗಳನ್ನೆಲ್ಲ ಅಕ್ರಮವಾಗಿ ವ್ಯಾಪಾರಕ್ಕೋಸ್ಕರ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಪಾದಚಾರಿಗಳಿಗೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಓಡಾಡೋಕ್ಕೆ. ಇದನ್ನು ನಿರ್ದಾಕ್ಷಿಣ್ಯವಾಗಿ ಪೊಲೀಸ್ನರ ಸಹಕಾರದೊಂದಿಗೆ ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಸೇರಿ ಎಲ್ಲ ಕೂಡ ಆ ಫುಟ್ಪಾತ್ಗಳನ್ನು ಖುಲ್ಲಾ ಮಾಡಿಸ್ಬೇಕು. ಸಾರ್ವಜನಿಕರಿಗೆ ಸರಾಗವಾಗಿ ತಿರುಗಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾ ಈ ದಿನ ಗೋಪಾಲ್ ಗೌಡ ಟ್ರಸ್ಟ್ನ ಪ್ರಮುಖರಾದ B. ಜನ್ಮೇಜಿರಾವ್ ಆದ ನಾನು ಈ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಈ ಬಗ್ಗೆ ಗಮನ ಹರಿಸಿ ಸಹಕಾರ ಕೊಡಬೇಕು. ನಮ್ಮೊಂದಿಗೆ ಸಾರ್ವಜನಿಕರು ಕೂಡ SC/ST ಹಣ ದುರ್ಬಳಕೆ 37,000 ಕೋಟಿ ದುರ್ಬಳಕೆ ಎಂದು ಮಾಜಿ ಸಚಿವ KS ಈಶ್ವರಪ್ಪ ಆರೋಪ ಮಾಡಿದ್ದಾರೆ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ವೀಕ್ಷಕರು. ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಯಾವುದೇ ಹಿಂದಿನ ಸರ್ಕಾರಗಳು SC/ST ಹಣವನ್ನ ದುರ್ಬಳಕೆ ಮಾಡಿಕೊಂಡ ಉದಾಹರಣೆಯೇ ಇಲ್ಲ. 37,000 ಕೋಟಿಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ KS ಈಶ್ವರಪ್ಪ ಮತ್ತೊಮ್ಮೆ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಇತ್ತ ಗಮನ ಹರಿಸಿ ಸರಿಪಡಿಸಬೇಕು ಎಂದು ಹೇಳಿದರು. ಯಾವುದೇ ಹಿಂದಿನ ಸರ್ಕಾರಗಳು SC/ST ಹಣವನ್ನು ಈ ರೀತಿ ದುರ್ಬಳಕೆ ಮಾಡಿಕೊಂಡಿದ್ದ ಉದಾಹರಣೆ ಇಲ್ಲ. ಅವರೇ ಕೊಟ್ಟಿರೋಂಥ ಅಂಕಿಅಂಶದಲ್ಲಿ 37,000 ಕೋಟಿ
ದಲಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣವನ್ನು ಬೇರೆ ಇದಕ್ಕೆ ಡೈವರ್ಟ್ ಮಾಡಿದ್ದಾರೆ ಅನ್ನೋಂಥ ಅಂಶ ದಿನ ಚರ್ಚೆಗಳಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಆ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಅದೇ ರೀತಿ ಹಿಂದುಳಿದ ವರ್ಗ ಎಲ್ಲ ಸಮಾಜಕ್ಕೂ ನ್ಯಾಯಬದ್ಧವಾಗಿ ಏನು ಹಣ ಸಿಗಬೇಕೋ ಆ ಹಣ ಕೊಡೋ ದಿಕ್ಕಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಗಮನ ಕೊಡಲಿ ಏನಂತ ಪ್ರಾರ್ಥನೆ ಮಾಡ್ತೀನಿ. ಯಾವುದೇ ಹಿಂದಿನ ಸರ್ಕಾರಗಳು SC ST ಹಣವನ್ನು ಈ ರೀತಿ ದುರ್ಬಳಕೆ ಮಾಡಿಕೊಂಡಿದ್ದ ಉದಾಹರಣೆ ಇಲ್ಲ. ಅವರೇ ಕೊಟ್ಟಿರೋಂಥ ಅಂಕಿಅಂಶದಲ್ಲಿ 37,000 ಕೋಟಿ ದಲಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣವನ್ನು ಬೇರೆ ಇದಕ್ಕೆ ಡೈವರ್ಟ್ ಮಾಡಿದ್ದಾರೆ ಅನ್ನೋಂಥ ಅಂಶ ದಿನ ಚರ್ಚೆಗಳಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಆ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಅದೇ ರೀತಿ ಹಿಂದುಳಿದ ವರ್ಗ ಎಲ್ಲ ಸಮಾಜಕ್ಕೂ. ಇಂದು ನಾಗರ ಪಂಚಮಿ ಸಂಭ್ರಮ. ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಗರದ ಕೋಟೆ ಮಾರಿಕಾಂಬಾ ದೇಗುಲದ ಆವರಣದಲ್ಲಿರುವ ನಾಗರಕ್ಕೆ ನಾರಿಯರು ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ಹಾಲು ತುಪ್ಪ ಎರೆದು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬೇಡಿಕೊಂಡರು. ಇವತ್ತು ಡೇನಾ ನಿಂದು? ಡೇ ಅಣ್ಣ. ನೈಟ್ ನಿಂದೇನಾ? ಸರ್ವರಿಗೂ ಶ್ರಾವಣ ಹಬ್ಬದ ಶುಭಾಶಯಗಳು. ಈಗ ಶ್ರಾವಣದ ನಾಗರ ಪಂಚಮಿ ಮೊದಲನೇ ಹಬ್ಬ. ಈಗ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಈಗ ನಾಗರಕಟ್ಟೆಯಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಅದೇ ರೀತಿಯಾದ ಎಲ್ಲರಿಗೂ ಆರೋಗ್ಯ ಆಯುಷು ಕೊಟ್ಟು ಎಲ್ಲರಿಗೂ ಸಂತಾನ ಇದೆಲ್ಲರಿಗೂ ಎಲ್ಲ ಬೇಡ್ಕೊಳ್ಳೋದು ನಾಗರಾಜನಿಗೆ, ನಾಗಪ್ಪನಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೀವಿ. ನಾಗರಿಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಚೌತಿ ಮತ್ತು ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಆ ದೇವಿ ಕಾಪಾಡಲಿ, ನಮ್ಮ ನಾಗಪ್ಪನೂ ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮಲ್ಲಿ ಒಟ್ಟು ಕುಟುಂಬ, ನಮ್ಮದು ಕೂಡು ಕುಟುಂಬದಲ್ಲಿ ಒಟ್ಟಿಗೆ ಆಚರಣೆ ಮಾಡ್ತೀವಿ. ನಿನ್ನೆ ಚೌತಿ ಆಚರಣೆ ಮಾಡಿದ್ವಿ, ಇವತ್ತು ಪಂಚಮಿ ಆಚರಣೆ ಮಾಡ್ತೀವಿ. ಮನೆಯಲ್ಲಿ ನಾಗಪ್ಪನಿಗೆ ಹಾಲು ಅಭಿಷೇಕ ಮಾಡಿ ಸಿಹಿ ತಿಂಡಿಗಳನ್ನು ಮಾಡಿ ನಾವು ಸಂಭ್ರಮ ಆಚರಣೆ ಪಡ್ತೀವಿ. ಎಲ್ಲರೂ ಒಟ್ಟುಗೂಡಿ ಮಾಡ್ತೀವಿ. ತುಂಬ ಸಂತೋಷದ ಸಮಾಚಾರ ಇದು. ನಿನ್ನೆ ಚೌತಿ ಮಾಡಿದ್ವಿ, ಇವತ್ತು ಪಂಚಮಿ ಮಾಡ್ತಿದ್ದೀವಿ. ಅದೇ ಎಲ್ಲ ನೈವೇದ್ಯ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೂ ಬಂದಿದ್ದೀವಿ. ಇವತ್ತು ಶ್ರಾವಣ ಅಂತ ಅಷ್ಟೆ. ನಿನ್ನೆ ಹುತ್ತಕ್ಕೆ ಹೋಗಿ ಬಂದ್ವಿ, ನಾಗಪ್ಪನಿಗೆ ಹಾಲೆರೆದು ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ದೇವಿ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ನಾವು ಯಾವಾಗಲೂ ವರ್ಷ ಇಲ್ಲೇ ಬಂದು ಹಾಲು ಬಿಡೋದು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿರಲಿ. ಅದೇ ಬಂದು ಇಲ್ಲಿ ಹುತ್ತಕ್ಕೆಲ್ಲ ಹಾಲು ಬಿಟ್ಟು ನಾಗಪ್ಪನಿಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಬಂದು ಆಮೇಲೆ ಇಲ್ಲಿಂದ ಹೊಳೆಗೆ ಹೋಗಿಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಆ ಕಡೆಯಿಂದ. ಸರ್ವರಿಗೂ ಶ್ರಾವಣ ಹಬ್ಬದ ಶುಭಾಶಯಗಳು. ಈಗ ಶ್ರಾವಣದ ನಾಗರ ಪಂಚಮಿ ಮೊದಲನೇ ಹಬ್ಬ. ಈಗ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಈಗ ನಾಗರಕಟ್ಟೆ. ರಾಜ್ಯ ಸರ್ಕಾರಿ ನೌಕರರ SSLC ಮತ್ತು PUC ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಸ್ಟ್ 3ರಂದು ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಸಂಸದ BY ರಾಘವೇಂದ್ರ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಿದ್ದಾರೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ ಮಾಹಿತಿ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು.
ಅಸೋಸಿಯೇಷನ್ದಿಂದ ರಾಜ್ಯ ಮಟ್ಟದ್ದು. ಈಗಾಗಲೇ 18 ಜಿಲ್ಲೆಗಳನ್ನು ಮುಗಿಸ್ಕೊಂಡೆಲ್ಲ ಭಾಗಶಃ 80% ಮುಗಿಸ್ತಾ ಬಂದಿದ್ದೇವೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆದು ಕೂಡ ಮಾಡ್ತಾ ಇದ್ದೇವೆ. ಕಳೆದ 5 ವರ್ಷಗಳಿಂದ ಇದು 6ನೇ ವರ್ಷ ಮಾಡ್ತಾ ಇದ್ದೇವೆ. ಸುಮಾರು 50,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಮಾಡ್ತಾ ಬರ್ತಾ ಇದ್ದೇವೆ. ಈ ವರ್ಷ ಕೂಡ 10,000 ವಿದ್ಯಾರ್ಥಿಗಳಿಗೆ, ಇಡೀ ರಾಜ್ಯದ ನೌಕರರಿಗೆ, ಅದು ಬೆಂಗಳೂರು ಇರ್ಬೋದು, ಮುಗೀತು, ಆ ಥರ ದಾವಣಗೆರೆಯಲ್ಲಾಗಿದೆ, ಹಾಗೆ ಧಾರವಾಡ ಆಯಿತು, ಬೆಳಗಾಂ ಆಯಿತು. ಸೊ ಹೀಗೆ ಈ ಥರದ್ದೆಲ್ಲ ಜಿಲ್ಲೆಗಳನ್ನ ಕೂಡ ಮುಗಿಸಿ ಇವತ್ತು ಶಿವಮೊಗ್ಗ ಇದೆ. ಸೊ ಹೀಗೆ ಒಂದು 6 ಜಿಲ್ಲೆ ಮುಗಿದ್ರೆ ಇಡೀ ರಾಜ್ಯದಲ್ಲಿ ಮುಗಿದಾಗೆ. ಎಲ್ಲ ನಮ್ಮ ನೌಕರ ಮಕ್ಕಳು ಏನು 90ರಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ. ಸೊ ಅವ್ರಿಗೆ ಒಂದು ಒಳ್ಳೆ ಕ್ಯಾಶ್ ಪ್ರೈಸು, ಒಂದು ಒಳ್ಳೆ ವ್ಯಾಲ್ಯುಬಲ್ ಸ್ಮರಣಿಕೆ, ಒಂದು ಪುಸ್ತಕ ಕೊಟ್ಟು ಅವ್ರಿಗೆ ಗೌರವಿಸುವಂಥ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಕಳೆದ 6 ವರ್ಷದಿಂದ ಮಾಡ್ತಾ ಇದ್ದೇವೆ. ಇಷ್ಟು ಪ್ರತಿ ವರ್ಷ 10,000 ಮಕ್ಕಳಿಗೆ ಮಾಡುವಂಥ ಒಂದು ದೊಡ್ಡ ಸಂಘಟನೆ ಮತ್ತು ಶಿಸ್ತುಬದ್ಧವಾಗಿ ಎಲ್ರಿಗೂ ಕೂಡ ರೀಚ್ ಆಗುವಂಥ, ಎಲ್ಲದೂ ಕೂಡ ಆನ್ಲೈನ್ ಸಿಸ್ಟಮ್ ಮೂಲಕ ಅಪ್ಲಿಕೇಶನ್ ಹಾಕೋದು, ಸೆಲೆಕ್ಷನ್ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನಾಳೆ ಶಿವಮೊಗ್ಗದಲ್ಲಿ ಕೂಡ 3ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆಗೆ ಸುಮಾರು 400 ಜನ ವಿದ್ಯಾರ್ಥಿಗಳು, ಹೀಗೆ ನಾನು ಹೇಳಿದ್ನಲ್ಲ ಇಡೀ ರಾಜ್ಯದಲ್ಲಿ ಅವರೇಜ್ 400 ಜನ ಅಂದರೆ 12,000 ಜನ ಆಗ್ತಾರೆ. ಟೋಟಲ್ ಎಲ್ಲ ಕಟ್ ಮಾಡಿ 10,000 ಗ್ಯಾದರಿಂಗ್, ಟೋಟಲ್ ಅಷ್ಟು ಜನಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಇದರಲ್ಲಿ ಪೊಲೀಸ್ ಅವರು ಇರ್ಬೋದು, ಸರ್ಕಾರಿ ನೌಕರ ಮಕ್ಕಳು, ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಎಲ್ಲ ಕಡೆಯೂ ಕೂಡ ಒಳ್ಳೊಳ್ಳೆ ಸೆಲೆಬ್ರಿಟೀಸ್ಗಳನ್ನು ಮಾಡ್ತಾಯಿದ್ವಿ. ಈ ಬಾರಿ ರಾಜಕಾರಣಿಗಳ ಜೊತೆಗಿಂತ ಸ್ವಲ್ಪ ಒಳ್ಳೊಳ್ಳೆ ಸೆಲೆಬ್ರಿಟಿಗಳು ಎಕ್ಸ್ಕ್ಲೂಸಿವ್ ಮಾತಾಡಬೇಕು ಅಂತೇಳಿ. ಸೊ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಬೆಂಗಳೂರಲ್ಲಿ ಕರೆಸಿದ್ವಿ, ತುಂಬ ಚೆನ್ನಾಗಿ ಬಂತು. ಸ್ವಾಮೀಜಿಗಳಿರ್ಬೋದು, ಈ ಉರಗನಹಳ್ಳಿಯಲ್ಲಿ ನಾಗರ ಪಂಚಮಿ, ಸಹಸ್ರಾರು ಭಕ್ತರಿಂದ ವಿಶಿಷ್ಟ ಪೂಜೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಸೊರಬ ತಾಲೂಕಿನ ಹಿಂದೂ ಮುಸ್ಲಿಂ ದೇವಾರಾಧನೆಯ ಸ್ಥಳವಾದ ಉರಗನಹಳ್ಳಿಯ ಕಾಳಿಂಗೇಶ್ವರ ದೇವಾಲಯದಲ್ಲಿ ನಾಗರ ಪಂಚಮಿ ಅಂಗವಾಗಿ ಸಹಸ್ರಾರು ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ದೇವಸ್ಥಾನ ಹಿಂಭಾಗದ ನಾಗರ ಮೂರ್ತಿಗಳಿಗೆ ಹಾಲೆರೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಈ ಗ್ರಾಮದಲ್ಲಿ ಉರುಗಗಳ ಸಂಖ್ಯೆ ಹೆಚ್ಚಿದ್ದು, ಗ್ರಾಮದ ಮನೆ, ಹೊಲಗದ್ದೆ ಎನ್ನದೇ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುವುದು ಸಾಮಾನ್ಯ. ಆದರೆ ಇದುವರೆಗೂ ಯಾರನ್ನೂ ಕಚ್ಚಿಲ್ಲ ಹಾಗೂ ಯಾರು ಹಾವನ್ನ ಕೊಂದಿಲ್ಲ. ಇಲ್ಲಿನ ದೇವರಿಗೆ ಹರಕೆ ಹೊತ್ತು ಸುತ್ತಲಿನ ತಾಲೂಕು ಜಿಲ್ಲೆಗಳ ಭಕ್ತರು ನಾಗರ ಪಂಚಮಿ ಎಂದು ಹರಕೆ ಒಪ್ಪಿಸುವುದು ರೂಢಿಯಾಗಿದೆ. ಕಾಳಿಂಗೇಶ್ವರ ದೇವಸ್ಥಾನ ಮುಂಭಾಗ ಬೇವಿನ ಮರಕ್ಕೆ ಹಾಗೂ ಶ್ರೀ ಕಾಳಿಂಗೇಶ್ವರ ದೇವರಿಗೆ ಅರ್ಚನೆ ಮಾಡಿಸಿದರು. ನಂತರ ಇಬ್ರಾಹಿಂ ಸ್ವಾಮಿ ದರ್ಗಾಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು.
ಹೊಸ ಹುಡುಗಿ ತೊಟ್ಟ ಭಕ್ತರು ದೇವರಿಗೆ ಹಾಲು, ಎಳ್ಳುಂಡೆ, ಶೇಂಗಾ ಉಂಡೆ, ರವೆ ಉಂಡೆ, ಪಾಯಸ, ಕೇಸರಿಬಾತ್, ಚಿತ್ರಾನ್ನ ಸೇರಿದಂತೆ ಹಲವು ಭಕ್ಷ್ಯಗಳನ್ನು ನೈವೇದ್ಯ ಮಾಡಿದ್ರು. ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಭಕ್ತರು ಮುಖ್ಯ ಬಸ್ ನಿಲ್ದಾಣದಿಂದ ದೇವಸ್ಥಾನಕ್ಕೆ ತುಂತುರು ಮಳೆಯಲ್ಲೇ 2 ಕಿಲೋಮೀಟರ್ ನಡೆದು ಸಾಗಿದರು. ಇಲ್ಲಿ ಇತಿಹಾಸ ಏನಂದರೆ ಒಳ್ಳೆ ಇಲ್ಲಿ ಒಂದು ಒಟ್ಟು 200 ವರ್ಷ ಇತಿಹಾಸ ಇದು. ಅಲ್ಲಿಂದ ಇಲ್ಲಿ ದೇವಸ್ಥಾನದಿಂದ ಅಲ್ಲಿನೂ ಬರ್ತಾರೆ ಜನ, ಇಲ್ಲಿನೂ ಬರ್ತಾರೆ. ಏನು ಸಮಸ್ಯೆ ತೊಂದರೆ ಇದ್ದರೂ ಇಲ್ಲಿ ಎಲ್ಲ ಪರಿಹಾರ ಆಗುತ್ತೆ, ಒಳ್ಳೆಯದಾಗುತ್ತೆ. ಇದು ಸರ್ಪದೋಷದ ಬಗ್ಗೆ ಆಗಲಿ, ಮಕ್ಕಳ ಸಂತಾನದ ಬಗ್ಗೆ ಆಗಲಿ, ಬಿಸ್ನೆಸ್ ಬಗ್ಗೆ ಆಗಲಿ, ಮಾಟ ಮಂತ್ರ ಏನು ಸಮಸ್ಯೆ ಇದ್ದರೂ ಎಲ್ಲನೂ ಪರಿಹಾರ ಆಗುತ್ತೆ. ಅಲ್ಲಿನೂ ಬರ್ತಾರೆ, ಇಲ್ಲಿನೂ ಬರ್ತಾರೆ, ಇಲ್ಲಿನೂ ಹೋಗ್ತಾರೆ, ಎಲ್ಲ ಒಳ್ಳೆಯದಾಗುತ್ತೆ. ಇಲ್ಲಿ ಸಿದ್ದರಾಮ ಸ್ವಾಮಿ ಮಠ ಇದೆ. ಸಿದ್ದರಾಮ ಸ್ವಾಮಿ ಮಠ, ಅದರ ಪಕ್ಕದಲ್ಲಿ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿ ಹುತ್ತದ ಮೇಲೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿದರು. ಯಾಕಪ್ಪ ಅಂದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ, ನಾವೆಲ್ಲರೂ ಒಂದೇ ನಮ್ಮ ಮನೋಭಾವನೆ ಬರಲಿ, ಭಗವಂತ ಅವರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಈ ದೇವತೆನ ಪ್ರತಿಷ್ಠಾಪನೆ ಮಾಡಿದರು. ಅಲ್ಲಿ ಹುತ್ತ ಇದೆ, ಆ ಹುತ್ತಕ್ಕೆ ಭಕ್ತಾದಿಗಳೆಲ್ಲರೂ ಹಾಲಾಕ್ತಾರೆ. ಹಾಲಾಕಿ ಅವರು ಮನದಲ್ಲಿರ್ತಕ್ಕಂಥ ಕಷ್ಟ, ಸುಖ, ನೋವು, ನಲುವು ಎಲ್ಲ ಪ್ರಾರ್ಥನೆ ಮಾಡ್ಕೊಂತಾರೆ. ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ತಾನೆ. ಸ್ಥಾನದಲ್ಲಿ ಅಭಿಷೇಕ ನಡೆಯುತ್ತೆ, ಇತ್ಯಾದಿ ಪೂಜೆಗಳು. ಅವರು ಭಕ್ತಾದಿಗಳು ಇದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ, ಅದ್ರ ಮೇಲೆ ಪೂಜೆ ಮಾಡ್ತಾರೆ ಸ್ವಾಮೀಜಿಯವರು. ಆಮೇಲೆ ಇಲ್ಲಿ ಮಕ್ಕಳಾಗದೇ ಇರ್ತಕ್ಕಂಥವರಿಗೆ ದೇವಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ಇಲ್ಲಿ ಮಕ್ಕಳಾಗತ್ತೆ. ಹಾಗೂ ಇತರೆ ಅವರು ಮನದಲ್ಲಿರ್ತಕ್ಕಂಥ ಕಷ್ಟ, ಸುಖ, ನೋವು, ಯಾವುದೇ ಒಂದು ದೇವಿನ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವಿ ಅವರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ಭಕ್ತಾದಿಗಳು ಇಲ್ಲಿ ಬಂದು ಅವರು ಏನಾದರೂ ಬಂಗಾರ, ಇತರೆ ಕೋರ್ಟು ಕಚೇರಿ, ಆಮೇಲೆ ಜಮೀನು ಯಾವುದೇ ಒಂದು ಇದಾದರೂ ದೇವಿಗೆ ಪ್ರಾರ್ಥನೆ ಮಾಡಿಕೊಂಡು ಆ ನಂತರದಲ್ಲಿ ಗ್ರಾಮದಲ್ಲಿ ಕಮಿಟಿ ಇದೆ, ಆ ಕಮಿಟಿಯವರಿಗೆ ಕೇಳ್ಕೊಳ್ತಾರೆ. ನೋಡಿ ನಮಗೆ ವಸ್ತುಗಳು ಕಳೆದೋಗಿದ್ದಾವೆ, ನಮಗೆ ಅದು ದೊರಕಿಸ್ಕೊಡ್ಬೇಕು ಅಂತಂದು ಗ್ರಾಮದ ಕಮಿಟಿಯವ್ರನ್ನ ಕೇಳ್ತಾರೆ. ಅವರು ಹೇಳ್ತಾರೆ, ಅವ್ರು ಹೇಳಿದ ನಂತರ ಈ ಥರ ನಡ್ಕೊಳ್ರಿ, ಇದು ಮಾಡಿರಿ ಅಂತಂದು ಹೇಳ್ತಾರೆ. ಅವೆಲ್ಲ ದೇವರ ಕೃಪಾಶೀರ್ವಾದದಿಂದ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ತಾನೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಬಡಿಗೆ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಮೈದುಂಬಿ ತುಂಗೆ ಹರಿಯುತ್ತಿದ್ದು, ಆ ಹಿನ್ನೆಲೆಯಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ಅವರು ಈ ದಿನ ಬಾಗಿನ ಅರ್ಪಣೆ ಮಾಡಿದರು. ಕುಟುಂಬ ಸದಸ್ಯರ ಜೊತೆ ತೆರಳಿ ಪೂಜೆ ಸಲ್ಲಿಕೆ ಮಾಡಿ ಬಾಗಿನ ಅರ್ಪಣೆ ಮಾಡಿ ಶಾಂತವಾಗಿ ಹರಿಯುವಂತೆ ಬೇಡಿಕೊಂಡರು. ಕೋರ್ಪಲ್ಲಯ್ಯ ಛತ್ರದ ಬಳಿ ಇರುವ ಮಂಟಪದ ಬಳಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ನೆರವೇರಿತು. ನೀವು ಮಂಟಪದ ಮೇಲೆ ಹೋದ್ರೆ ಸರಿ ಬರುತ್ತೆ. ಮೊನ್ನೆ ಇಲ್ಲಿ ಮೇಲಿತ್ತು ಅಲ್ಲ? शोभने मुहूर्ते अद्य ब्रह्मणः द्वितीयपरार्धे श्री हरिः वैवस्वतमन्वन्तरे कलियुगे प्रथमपादे भारतवर्षे वर्षखण्डे जम्बोद्वीपे दण्डकारण्ये गोदावर्याः शुभदक्षिणे तीरे जातीयवाहनवर्षे बौद्धावतारे पुष्ट्यर्थं वृद्ध्यर्थं समस्तमङ्गलावाप्त्यर्थं समस्ताविधार्थं च धर्मार्थकाममोक्ष चतुर्विधफलपुरुषार्थसिद्ध्यर्थं श्री तुङ्गा देवता गंगा देवता देवताः त्रैव सन्निधासस्तु पुष्पाणि समर्पयामि धूपदीपो कल्पयामि गंगा माता की जय, गंगा माता की जय, श्री रामचंद्र महाराज जय श्री राम, जय श्री राम, जय श्री राम, जय श्री राम, जय श्री राम। ಈ ವರ್ಷವೂ ಕೂಡ ತುಂಗಾ ಮಾತೆಯ ಪೂಜೆಯನ್ನು ನಾವು ಮಾಡಿದ್ದೇವೆ.
ಆ ತುಂಗಾ ಮಾತೆ ನಾವು ಪ್ರಾರ್ಥನೆ ಮಾಡೋದು ಇಷ್ಟೇ, ಈ ರಾಜ್ಯದ ರೈತರಿಗೆ, ಜನಸಾಮಾನ್ಯರಿಗೆ ಎಲ್ರಿಗೂ ತಾಯಿ ಒಳ್ಳೇದು ಮಾಡಮ್ಮ ಅಂತ. ಅತಿ ಹೆಚ್ಚು ಮಳೆ ಬಂದು ರೈತರಿಗೂ ತೊಂದರೆ ಕೊಡದೆ, ನೀರೇ ಇಲ್ದಂಗೆನೂ ಕೂಡ ರೈತರಿಗೆ ತೊಂದರೆ ಕೊಡದೆ, ಎಲ್ಲ ರೂಪದಲ್ಲೂ ಕೂಡ ರೈತರಿಗೆ ಅನುಕೂಲ ಮಾಡಿಕೊಡಮ್ಮ ಅಂಥೇಳಿ ಇವತ್ತು ತಾಯಿ ತುಂಗಾ ಮಾತೆ ನಾವೆಲ್ಲರೂ ಕೂಡ ಪೂಜೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇವೆ. ಈ ವರ್ಷವೂ ಕೂಡ ಕಾಫಿನಾಡಿನ ಜೀವನಾಡಿ ಎಂದೇ ಪ್ರಸಿದ್ಧಿಯಾಗಿರುವ ಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ 180.3 ಅಡಿಗೆ ಏರಿಕೆಯಾಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ನೀರಿನ ಮಟ್ಟ 181.10 ಅಡಿಯಾಗಿತ್ತು. ಇನ್ನು 24 ಗಂಟೆಗಳ ಹಿಂದೆ ಜಲಾಶಯದ ಪ್ರಮಾಣ 180.6 ಅಡಿಯಾಗಿತ್ತು. ಜಲಾಶಯದ ಸಂಗ್ರಹಣಾ ಸಾಮರ್ಥ್ಯ 186 ಅಡಿಯಾಗಿದ್ದು, ಒಳಹರಿವಿನ ಪ್ರಮಾಣ 18,546 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 22,007 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 18,881 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 962 ಆಗಿತ್ತು. ಈ ಬಾರಿ ಹೊರಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ 1810.85 ಅಡಿಯಾಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಮಟ್ಟ 1809.5 ಅಡಿಯಾಗಿತ್ತು. 24 ಗಂಟೆಗಳ ಹಿಂದೆ ನೀರಿನ ಮಟ್ಟ 1810 ಅಡಿಯಾಗಿದ್ದು, ಇಂದು ಜಲಾಶಯದ ಮಟ್ಟ ಹೆಚ್ಚಾಗಿದೆ. ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 21,928 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 8,967 ಕ್ಯೂಸೆಕ್ ಆಗಿದೆ. ಇನ್ನು ಜಲಾಶಯದ ಮಟ್ಟದಲ್ಲಿ ಕಳೆದ ವರ್ಷಕ್ಕಿಂತ ಈ ಬಾರಿ ನೀರು ಹೆಚ್ಚಾಗಿದೆ. ಕಳೆದ 24 ಗಂಟೆಗಳ ಹಿಂದೆ ತುಂಗಾ ಜಲಾಶಯದ ಹೊರಹರಿವಿನ ಪ್ರಮಾಣ 76,195 ಕ್ಯೂಸೆಕ್ ಆಗಿತ್ತು. ಇದು ನದಿ ಪಾತ್ರದ ಜನರಲ್ಲಿ ಆತಂಕವನ್ನ ಸೃಷ್ಟಿಸಿತ್ತು. ಇದೀಗ ಜನರು ತುಸು ನಿಟ್ಟುಸಿರು ಬಿಡುವಂತಾಗಿದೆ. ಹೌದು, ತುಂಬಿ ಹರಿಯುತ್ತಿರುವ ತುಂಗಾ ನದಿ ಇದೀಗ ವಿರಾಮವನ್ನ ಪಡೆದಿದೆ. ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 38,443 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 31,383 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 38,086 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 32,761 ಕ್ಯೂಸೆಕ್ ಆಗಿತ್ತು.
ಕರ್ನಾಟಕ ಪರಿಸ್ಥಿತಿ ನೆನೆಸಿಕೊಂಡರೆ ನನಗೆ ನೋವಾಗಿದೆ. ಹಿಂದುಳಿದವರಿಗೆ, ದಲಿತರಿಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರ ಹೇಳಿಕೆ ಕೊಡ್ತಾ ಇದೆ, ಆಡಳಿತ ನಡೆಸ್ತಾ ಇರೋರೇ ಏನು ಮಾಡೋಕ್ಕಾಗಿಲ್ಲ ಅಂತಿದ್ದಾರೆ. ಅತ್ಯಾಚಾರಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡು ಎಂದು ಆ ತಾಯಿಯಲ್ಲಿ ಕೇಳಿಕೊಳ್ಳುತ್ತೇನೆ ಎಂದರು. ಅದ್ರ ಜೊತೆಗೆ ನನಗೆ ಪೂಜೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ನೆನೆಸ್ಕೊಂಡು ತುಂಬ ನೋವಾಗಿದೆ. ಯಾವುದೇ ಕ್ಷೇತ್ರದಲ್ಲೂ ಕೂಡ ಸಂತೃಪ್ತಿ ಇಲ್ಲ. ರಾಜಕೀಯ ಪಕ್ಷಗಳಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಗೊಂದಲ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಶಿಸ್ತು ಅನ್ನೋಂಥ ಪ್ರಶ್ನೆ ಇಲ್ಲೇ ಇಲ್ಲ. ಎಲ್ಲ ಕಡೆಯೂ ಕೂಡ ಹಿಂದುಳಿದವರು, ದಲಿತರು ಅಂತ ಹೇಳ್ತಾರೆ ವಿನಃ ಆ ಹಿಂದುಳಿದವ್ರಿಗೆ, ದಲಿತರಿಗೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ವಿಶೇಷವಾಗಿ ರಾಜ್ಯ ಸರ್ಕಾರ ಬರೀ ಹೇಳಿಕೆಗಳು ಕೊಡ್ತಾ ಇದೆ, ಹಿಂದುಳಿದು ಉದ್ಧಾರ ಮಾಡ್ತೀವಿ, ದಲಿತರು ಉದ್ಧಾರ ಮಾಡ್ತೀವಿ ಅಂತ. ಆದರೆ ಅವರೇ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ನಾವು ಹಿಂದುಳಿದವ್ರಿಗೆ ಉದ್ಧಾರ ಮಾಡೋಕ್ಕಾಗಿಲ್ಲ, ದಲಿತರುಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾರು ಆಡಳಿತ ನಡೆಸ್ತಾರೆ ಅಂತ ವ್ಯಕ್ತಿಗಳೇ ಮಾತಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ, ಎಲ್ಲ ರಾಜಕೀಯ ಪಕ್ಷದಲ್ಲೂ ಗೊಂದಲ, ಹಿಂದುಳಿದವರಿಗೆ, ದಲಿತರಿಗೆ ಅನ್ಯಾಯ, ಜೊತೆಗೆ ಹೆಣ್ಮಕ್ಕಳಿಗೆ ಅತ್ಯಾಚಾರಗಳು ಲೆಕ್ಕ ಇಲ್ಲ. ಪ್ರತಿ ದಿನ ಕೂಡ ಟಿ ವಿನಲ್ಲಿ, ಪತ್ರಿಕೆಗಳು ನೋಡಿದಾಗ ಹೆಣ್ಮಕ್ಕಳಿಗೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಏನು ಗೌರವ ಸಿಗಬೇಕೋ ಅದು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ತಾಯಿಗೆ ನಾವು ಪ್ರಾರ್ಥನೆ ಮಾಡಿರೋದು ಇಷ್ಟೇ, ಈ ರಾಜಕೀಯ ಅಸ್ಥಿರತೆ ಏನಿದೆ ಇದನ್ನು ಹೋಗಲಾಡ್ಸಮ್ಮ. ಎಲ್ಲ ರಾಜಕೀಯ ಪಕ್ಷದಲ್ಲೂ ಶಿಸ್ತು ತೊಗೊಂಬರೋಂಥ ಪ್ರಯತ್ನ ಮಾಡಮ್ಮ. ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಬಡವರಿಗೂ ಕೂಡ ನ್ಯಾಯ ಕೊಡೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಮ್ಮ. ಹೆಣ್ಮಕ್ಕಳಿಗೆ ವಿಶೇಷವಾದ ಗೌರವ ಕೊಡೋಂಥ ಅವಕಾಶ ಕಲ್ಪಿಸ್ಕೊಡಮ್ಮ ತಾಯಿ ಅಂತೇಳಿ ಆ ತಾಯಿಗೆ ನಾವು ಪ್ರಾರ್ಥನೆ ಮಾಡಿದ್ವಿ. ಈ ಕಡೆ ಬನ್ನಿ. ಆ ತಾಯಿಗೆ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ವಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ವರ್ಷ ಪ್ರತಿ ವರ್ಷವೂ ನಾವು ಪೂಜೆ ಮಾಡ್ತೀವಿ. ಬನ್ನಿ ಈ ಕಡೆ ಬನ್ನಿ. ಪ್ರತಿ ವರ್ಷವೂ ನಾವು ಪೂಜೆ ಮಾಡ್ತೀವಿ ಇಲ್ಲಿ. ಆದರೆ ಪ್ರತಿ ವರ್ಷ ಪೂಜೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋಂಥ ಮಾತು, ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿ ಅಂತ ಹೇಳ್ತಿದ್ವಿ. ಆದರೆ ಇಷ್ಟೊಂದು ರಾಜಕೀಯ ಗೊಂದಲ ಇಷ್ಟು ವರ್ಷದಲ್ಲಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇಲ್ಲ. ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಇರೋಂಥ ಅಶಿಸ್ತು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಕ್ಕೋಸ್ಕರ ತಾಯಿಗೆ ಪ್ರಾರ್ಥನೆ ಮಾಡಿದ್ದೀವಿ, ಎಲ್ಲ ರಾಜಕೀಯ ಪಕ್ಷಕ್ಕೂ ಕೂಡ ಶಿಸ್ತು ತೊಗೊಂಬರಲಿ. ಹಿಂದುಳಿದವರು, ದಲಿತರು, ಎಲ್ಲ ವರ್ಗದ ಜನಕ್ಕೂ ಕೂಡ ಒಂದು ಅನುಕೂಲ ಮಾಡೋಂಥ ಪ್ರಯತ್ನ ಈ ಸರ್ಕಾರ ಮಾಡಲಿ. ವಿಶೇಷವಾಗಿ ಹೆಣ್ಮಕ್ಕಳ ಬಗ್ಗೆ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಳೆದು ಹೋದ ಮೊಬೈಲ್ ವಾಪಸ್ ಸಿಕ್ಕ ಖುಷಿ. ಸಿಇಐಆರ್ ಪೋರ್ಟಲ್ ಸಹಾಯದಿಂದ ಪತ್ತೆ, ವಿತರಣೆ ಮಾಡಿದ ಎಸ್ಪಿ ಮಿಥುನ್ ಕುಮಾರ್. ಅರಣ್ಯ ಸಚಿವರ ಆದೇಶದ ವಿರುದ್ಧ ಬೀದಿಗಿಳಿದ ಅನ್ನದಾತ. ಜಾನುವಾರು ಹಿಡಿದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ. ಕಾಡಿಗೆ ಬಿಡಬೇಡಿ ಎಂದ ಸಚಿವರ ವಿರುದ್ಧ ಸಾಗರದಲ್ಲಿ ಆಕ್ರೋಶ. ಹಿಂದೂ ಮುಸ್ಲಿಮರಿಂದ ನಾಗರ ಆರಾಧನೆ. ಉರುಗನಹಳ್ಳಿಯಲ್ಲಿ ಭಾವೈಕ್ಯತೆಯಿಂದ ಪಂಚಮಿ ಆಚರಣೆ. ಇಷ್ಟಾರ್ಥ ಸಿದ್ಧಿಗಾಗಿ ಕಾಳಿಂಗೇಶ್ವರ ಮತ್ತು ದರ್ಗಾಗೆ ಪ್ರಾರ್ಥನೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.